ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣ ಮುರೇ ಸರ್ವೇ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಶಾಪೇ ನತ್ವಾ ಸೂತ್ರಾರ್ಥಮುಚ್ಯತೆ ಕಷ್ಟಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರುನ್ನಪಿ ಜಗನ್ನಾಥಾಖ್ಯೇಕಿನಾಕೃತಿ ಸೂತ್ರದೀಪಿಕಾ ಪ್ರಮಂ ಜಡಂ ಯಮನಂ ಸದಾನಂದತೀರ್ಥಮತಲಂ ಭಜೇ ತಾಪತ್ರಯಾಪಕಂ ಚಿತ್ತೈಪದೇಶ್ಚಕಂ ಭೀತೆ ವಾಕ್ಯೈರ್ಮಾಣೈರಖಂಡಿತೈ ಗುರುಭಾಂ प्रसादेनां कुन्दशयनायते राजराजायते रिक्तः राघवेन्द्रं सर्वास्ते विद्यापीठ विधातारं विद्यावारिधिचन्दिरं विद्यार्थिवत्सलं वन्दे महामहिम सद्गुरुं आपादमौलिपर्यन्तं गुरूणां मातृस्वरे तेन विघ्नाः प्रणश्यन्ति सिद्धिर्जितमनोरथाः. श्रीगुरुभ्यो नमः. हरिः ओम्. ಓಂ ಸಮಾನ ನಾಮ ರೂಪತ್ವಾಚ್ಚ ವೃತ್ತಾವಪ್ಯ ವಿರೋಧೋ ದರ್ಶನ ಸ್ಮೃತೇಶ್ಚ. ಓಂ. ಇಲ್ಲಿ ಹಿಂದೆ ನಾವು ನಿನ್ನೆ ವಿಚಾರ ಮಾಡ್ತಾ ಇದ್ವಿ ಇದೇ ಸೂತ್ರವನ್ನು. ಅವೃತ್ತಾವಪಿ ಅಂದ್ರೆ ಇಲ್ಲಿ ಮುಖ್ಯ ಪೂರ್ವ ಪಕ್ಷ ಏನಂತಂದ್ರೆ, ದೇವತಾ ಪದವಿ ಇದು ಪ್ರವಾಹತಃ ನಿತ್ಯವಾಗಿದ್ದರೂ ಕೂಡ ಅನೇಕ ನಾಮಗಳು ಹಾಗೂ ಅನೇಕ ರೂಪಗಳು ಇದೆ, ಆದರೆ ವೇದ ಮಾತ್ರ ಏಕಪ್ರಕಾರವಾಗಿದೆ. ಹಾಗಾಗಿ ದೇವತಾ ಪದವಿ ಪೂರ್ವಕಲ್ಪದಲ್ಲಿ ಆ ದೇವತೆಗಳು ಮುಕ್ತರಾಗ್ಬಿಟ್ಟಿದ್ದಾರೆ. ವೃತ್ತಾವಪಿ ಆ ದೇವತೆಗಳು ಪೂರ್ವಕಲ್ಪದಲ್ಲೇ ಮುಕ್ತರಾದದ್ದರಿಂದಾಗಿ ಆ ಮತ್ತೆ ಅದೇ ಪದವಿಗೆ ಅದೇ ಸ್ಥಾನಕ್ಕೆ ಆ ದೇವತೆಗಳು ಇಲ್ಲದೇ ಇದ್ದದ್ದರಿಂದ ಹಾಗಾಗಿ ಅವಿರೋಧ ಅಂದ್ರೆ ತತ್ಪ್ರಯುಕ್ತವಾಗಿ ಆ ದೇವತೆಗಳು ಇಲ್ಲದೇ ಇದ್ದದ್ದರಿಂದಾಗಿ ಆ ದೇವತೆಗಳನ್ನು ಪ್ರತಿಪಾದನೆ ಮಾಡುವಂತಹ ಯಾವ ಒಂದು ವೇದವಾಕ್ಯವಿದೆಯೋ, ಈ ಬ್ರಹ್ಮದೇವರು ತಾವು ಮುಕ್ತರಾಗ್ಬಿಟ್ಟಿದ್ದಾರೆ, ಸೊ ಆ ಬ್ರಹ್ಮದೇವರೇ ಈ ಒಂದು ಬ್ರಹ್ಮ ಪದವಿಯಲ್ಲಿ ಇಲ್ಲದೇ ಇದ್ದದ್ದರಿಂದ ಅವರನ್ನು ಪ್ರತಿಪಾದನೆ ಮಾಡುವಂತಹ ವೇದವಾಕ್ಯ ಇದು ಅಪ್ರಮಾಣ ಅಂತ ಆಗಲಿ ಅಂತ ಸಮಸ್ಯೆ ಬಂದರೆ ಅದಕ್ಕೆ ಹೇಳಿದ್ರು ಅವಿರೋಧ. ಅವರು ಇಲ್ಲದೇ ಇದ್ದದ್ದರಿಂದ ಅವರನ್ನು ಪ್ರತಿಪಾದನೆ ಮಾಡುವ ವೇದವಾಕ್ಯದು ಅಪ್ರಮಾಣವಾಗಬೇಕು ಅಂತ ಹೇಳಬೇಡಿ. ಕುತಃ ಯಾಕೆ? ಅವ್ರು ಇಲ್ಲ ಅಲ್ವಲ್ಲ, ಅವರು ಮುಕ್ತರಾಗ್ಬಿಟ್ಟಿದ್ದಾರೆ ಅನ್ನೆಲ್ಲ ಅವ್ರು ಇಲ್ಲೇ ಇಲ್ಲ, ಅವರನ್ನು ಪ್ರತಿಪಾದನೆ ಮಾಡುವ ವೇದವಾಕ್ಯದು ಅಪ್ರಮಾಣ ಆಗೋದಿಲ್ಲ ಯಾಕೆ? ಅದಕ್ಕೆ ಹೇಳಿದ್ರು ಸಮಾನ ನಾಮ ರೂಪತ್ವಾತ್. ಏನು ಸಮಾನ ನಾಮ ರೂಪತ್ವಾತ್ ಅಂತಂದ್ರೆ, ಏತತ್ ಕಲ್ಪೋತ್ಪನ್ನಾನಾಮಪಿ ದೇವಾನಾಂ ಪ್ರಾಚೀನ ತುಲ್ಯ ನಾಮರೂಪತ್ವಾತ್. ಅಂದರೆ ಏತತ್ ಕಲ್ಪ ಉತ್ಪನ್ನಾನಾಮಪಿ, ಈ ಕಲ್ಪದಲ್ಲಿ ಉತ್ಪನ್ನಾನಾಮಪಿ ದೇವಾನಾಂ, ಈ ಕಲ್ಪದಲ್ಲಿ ಉತ್ಪನ್ನರಾದಂತಹ ಯಾವ ದೇವತೆಗಳಿದ್ದಾರೋ ಅವರು ಕೂಡ, ಅಂದ್ರೆ ಈ ಕಲ್ಪದಲ್ಲಿ ಬ್ರಹ್ಮದೇವರ ಪದವಿಗೆ ಹೋದಂತಹವರು ಅಂತವರು ಹಾಗಿದ್ದರೂ ಕೂಡ ಅವರೇನಾಗಿದ್ದಾರೆ ಅಂತಂದ್ರೆ ಪ್ರಾಚೀನ ತುಲ್ಯ ನಾಮ ರೂಪತ್ವಾತ್. ಅಂದ್ರೆ ಪ್ರಾಚೀನ ಅಂತಂದ್ರೆ ಹಿಂದಿನ ಬ್ರಹ್ಮ ಪದವಿಯಲ್ಲಿ ಇದ್ದಂತಹ ಬ್ರಹ್ಮದೇವರು ಅವರೇನು ಮುಕ್ತರಾಗ್ಬಿಟ್ಟಿದ್ದಾರೆ ಅಂತಹ ಬ್ರಹ್ಮದೇವರ ಏನೊಂದು ನಾಮವಿದೆಯೋ ಆ ನಾಮಕ್ಕೆ ಸದೃಶವಾದ, ತುಲ್ಯ ಅಂದ್ರೆ ಸದೃಶ ಅಂತ ಅರ್ಥ, ಸಮಾನ ಅಂತ ಅರ್ಥ, ಆ ನಾಮಕ್ಕೆ ಸದೃಶವಾದ ನಾಮವನ್ನು ಅವರು ಪಡೆದಂತಹ ಸ್ಥಾನವನ್ನು ಪಡೆದಿದ್ದಾರೆ ಇವರು. ಆದ್ದರಿಂದಾಗಿ ಈ ಕಲ್ಪದಲ್ಲಿ ಇರುವಂತಹ ಬ್ರಹ್ಮದೇವರೇ ಆ ವೇದವಾಕ್ಯದಿಂದ ಪ್ರತಿಪಾದ್ಯ ಅಂತ ಹೇಳೋಣ. ಏನ್ ತೊಂದರ? ಒಬ್ಬನೇ ಜೀವ ಅಂತಲ್ಲ, ಆ ಜೀವನ ಯೋಗ್ಯತೆಯನ್ನು ಪಡೆದಂತಹ ಮತ್ತೊಬ್ಬ ಜೀವ, ಸಮಾನವಾದ ನಾಮ, ಸಮಾನವಾದ ಪದವಿ ಇದ್ದದ್ದರಿಂದ ಆ ಬ್ರಹ್ಮದೇವರು, ಮುಕ್ತರಾದ ಬ್ರಹ್ಮದೇವರು ಈ ಮಂತ್ರದಿಂದ ಪ್ರತಿಪಾದ್ಯರಾಗದೇ ಇದ್ರು ಕೂಡ ಅದೇ ಸ್ಥಾನದಲ್ಲಿ ಅದೇ ನಾಮವನ್ನು ಪಡೆದಂತಹ ಯಾವ ಬ್ರಹ್ಮದೇವರಿದ್ದಾರೋ ಅವರು, ಅಂದ್ರೆ ಈ ತತ್ಕಲ್ಪದಲ್ಲಿರುವಂತಹ ಬ್ರಹ್ಮದೇವರು, ಈಗಿನ ಕಲ್ಪದಲ್ಲಿರುವ ಬ್ರಹ್ಮದೇವರು, ಅವರು ಪ್ರತಿಪಾದ್ಯ ಅಂತ ಹೇಳೋಣ. ಆದ್ದರಿಂದಾಗಿ ವೇದವಾಕ್ಯಕ್ಕೆ ಅಪ್ರಾಮಾಣ್ಯ ಬರುವ ಕಾರಣವಿಲ್ಲ. ತಥಾಚ ಪ್ರತಿಪಾದ್ಯಸ್ಯಾಪಿ ಏಕವಿಧತ್ವಾತ್ ನ ತದ್ಬೋಧಕ ವೇದ ಅಪ್ರಾಮಾಣ್ಯಂ ಇತಿ ಭಾವಃ. ಪ್ರತಿಪಾದ್ಯಸ್ಯಾಪಿ ಅಂದ್ರೆ ಹಿಂದೆ ಪ್ರಶ್ನೆ ಮಾಡ್ಕೊಂಡಿದ್ವಿ ನಾವು, ಅಂದ್ರೆ ದೇವತಾ ಪದವಿ ಇದು ಪ್ರವಾಹತಃ ನಿತ್ಯವಾಗಿದ್ದರೂ ನಾನಾ ರೂಪಗಳು, ನಾನಾ ನಾಮಗಳು
ಇನ್ನ ಪದವಿಗೆ ಹೋಗಿ ಸೇರುವಂತಹ ಜೀವರು ನಾನಾ ತರಹ ಇದ್ದಾರೆ. ವೇದ ಮಾತ್ರ ಏಕಪ್ರಕಾರ. ಅಂದ ಮೇಲೆ ಏಕಪ್ರಕಾರವಾದ ವೇದದಿಂದ ಆ ಬ್ರಹ್ಮದೇವರು ಹೇಗೆ ಪ್ರತಿಪಾದ್ಯ ಅಂತ ಆಗ್ತಾರೆ ಅಂತ ಸಮಸ್ಯೆ ಬಂದಿತ್ತು. ಈಗೇನಾಯ್ತು? ಪ್ರತಿಪಾದ್ಯಸ್ಯಾಪಿ ಏಕವಿಧತ್ವಾತ್, ಒಬ್ಬನೇ ಪ್ರತಿಪಾದ್ಯನಾಗ್ತಾ ಇದ್ದಾನೆ, ಅನೇಕ ಬ್ರಹ್ಮದೇವರು ಪ್ರತಿಪಾದ್ಯರಲ್ಲ. ಈಗ ಎಲ್ಲಿ ಅನೇಕ ಬ್ರಹ್ಮರನ್ನು ಹೇಳ್ತಾ ಇರ್ತಾರೆ ಅಲ್ಲಿ ಅನೇಕ ಬ್ರಹ್ಮನನ್ನು ತೆಗೆದುಕೊಳ್ಬೇಕು. ಉದಾಹರಣೆಗೆ ನಾನು ಮೊನ್ನೆ ಒಂದು ವಾಕ್ಯ ಹೇಳಿದ್ದೆ, ಋಚಾಂತಃ ಪೋಷ ಮಾಸ್ತೆ ಪುಷ್ಪಾನ್ ಗಾಹ ಯತ್ರಂಥೋಹೋ ಗಾಯತಿ ಶಕ್ವಾರೀಷು ಅಂತ ಒಂದು ಮಂತ್ರವಿದೆ. ಅಲ್ಲಿ 4 ಬ್ರಹ್ಮದೇವರನ್ನು ಹೇಳ್ತಾರೆ. 4 ಬ್ರಹ್ಮದೇವರಂದ್ರೆ ಮೋಕ್ಷದಲ್ಲಿರುವ 4 ಬ್ರಹ್ಮದೇವರು, ಮುಕ್ತರಾದ 4 ಬ್ರಹ್ಮದೇವರು. ಅಲ್ಲಿ ಅವರನ್ನು ತೆಗೆದುಕೊಳ್ಳಿ. ಮುಕ್ತರಾಗದೇನೆ ಇರುವ ಬ್ರಹ್ಮ ಅಂತಂದ್ರೆ ಅವರೊಬ್ಬರೇ ಇರ್ತಾರೆ, ಒಂದು ಬಾರಿ ಒಬ್ಬರೇ ಇರ್ತಾರೆ, ಅವರು ಪ್ರತಿಪಾದ್ಯರು. ಮುಂದಿನ ಕಲ್ಪದಲ್ಲಿ ಒಬ್ಬರೇ ಇರ್ತಾರೆ, ಅವರು ಪ್ರತಿಪಾದ್ಯರು. ಸೊ ಏನೇ ಇರ್ಲಿ ಒಬ್ಬ ಜೀವರೇ ಪ್ರತಿಪಾದ್ಯರಾಗಿದ್ದಾರೆ. ಹಾಗಾಗಿ ಪ್ರತಿಪಾದ್ಯಸ್ಯಾಪಿ ಏಕವಿಧತ್ವಾತ್, ಪ್ರತಿಪಾದ್ಯರಾದಂತವರು ಜೀವರು ಆ ಬ್ರಹ್ಮ ಪದವಿಯಲ್ಲಿ ಇರುವಂತವರು ಕೂಡ ಏಕವಿಧತ್ವಾತ್, ಒಬ್ಬರೇ ಇದ್ದಾರೆ. ಅಂದ ಮೇಲೆ ನ ತದ್ಭೂತ ವೇದ ಪ್ರಾಮಾಣ್ಯಂ, ಅಂದ್ರೆ ಬ್ರಹ್ಮ ಪದವಿಯಲ್ಲಿ ಯಾರು ಬ್ರಹ್ಮರೇ ಇಲ್ಲ ಅಂತೂ ಆಗ್ಲಿಲ್ಲ, ಅಥವಾ ಯಾರೋ ಬಂದಿದ್ದಾರೆ ಅಂತೂ ಆಗಿಲ್ಲ, ಸಮಾನ ಯೋಗ್ಯತೆಯ ಲಕ್ಷಣವನ್ನು ಪಡೆದಂತವರೇ ಬರ್ತಾರೆ. ಹಾಗಾಗಿ ನ ತದ್ಬೋಧಕ ವೇದ ಅಪ್ರಾಮಾಣ್ಯಂ ಇತಿ ಭಾವ. ಅದನ್ನು ಪ್ರತಿಪಾದನೆ ಮಾಡುವಂತಹ ಯಾವ ವೇದವಾಕ್ಯವಿದೆಯೋ ಈ ವೇದವಾಕ್ಯಕ್ಕೆ ಸರ್ವತಾ ಅಪ್ರಾಮಾಣ್ಯ ಅಂತರದ್ದು ಬರುವುದಿಲ್ಲ. ಇನ್ನ ಏಕವಿಧತ್ವಮೇವ ಕುತಃ, ಅಲ್ರಿ ಆಯ್ತು, ಏಕವಿಧರಾದಂತಹ ಬ್ರಹ್ಮ ಪದವಿಗೆ ಈ ಕಲ್ಪದಲ್ಲಿ ಬಂದಂತಹ ಬ್ರಹ್ಮದೇವರು ಅವರೇ ಪ್ರತಿಪಾದ್ಯರು ಅಂತ ಇದ್ರಿ. ಅವರು ಏಕವಿಧ ಯಾಕೆ? ಕುತಃ ಏಕವಿಧತ್ವಮೇವ, ಏಕವಿಧರೇ ಆಗಿದ್ದಾರೆ ಅಂತ ಯಾಕೆ ಹೇಳಬೇಕು? ಅದಕ್ಕೆ ಹೇಳಿದ್ರು ದರ್ಶನಾತ್ ಸ್ಮೃತೇಸ್ಥ. 2 ಪ್ರಮಾಣ, ಒಂದು ದರ್ಶನ, ಇನ್ನೊಂದು ಸ್ಮೃತಿ. ದರ್ಶನ ಅಂತಂದ್ರೆ ಶ್ರುತಿ, ವೇದದಿಂದ ಕಂಡಿದೆ. ಯಾವುದು ವೇದ? ಯಥಾ ಪೂರ್ವಂ ಇತಿ ಶ್ರುತೇಹೇ, ಅಂದ್ರೆ ಕೆಳಗೆ ಕೊಟ್ಟಿದ್ದ ನೋಡ್ರಿ, ಸೂರ್ಯ ಚಂದ್ರಮಸೌ ಧಾತಾ ಯಥಾ ಪೂರ್ವಮ ಕಲ್ಪಯತ್, ಧಾತಾ ಯಥಾ ಪೂರ್ವಮ ಕಲ್ಪಯತ್. ಒಂದು ಬಾರಿ ಒಬ್ಬ ಬ್ರಹ್ಮದೇವರನ್ನು ಒಂದು ಪದವಿಗೆ ಒಬ್ಬರನ್ನು ಮಾತ್ರ ಇಡ್ತಾರೆ. ಏನ್ ಈಗಿನಂತೆ CM PM ಪೋಸ್ಟ್ ಏನಂತಾರೆ, ಸಮ್ಮಿಶ್ರ ಸತ್ಕಾರ ಅಂತ ನೋಡ್ರಿ. ನಾನು ನೀವು ಕೂಡ್ಕೊಂಡು ಸೀಟನ್ನು ತುಂಬಿಸ್ಕೊಳ್ಳೋದಕ್ಕಾಗಿ ನಾವು ಸೇರ್ಕೊಳ್ಳೋಣ, ನಾವು CM ಆಗೋಣ, ಆಮೇಲೆ ನಾನು 3 ವರ್ಷ ನಾನು 2 ವರ್ಷ ನೀನು, ಹಾಗೆ ಹೀಗೆ ಅಂತ ನಾವು ಹಂಚಿಕೊಳ್ಳೋಣ ಅಂತ ಅನ್ನೋದಕ್ಕೆ ಅದೇನು ನಮ್ಮಂತೆ ಸಾಮಾನ್ಯ ಪದವಿ ಅದು ಅಲ್ಲ. ಅದು ದಾತಾ ಯಥಾ ಪೂರ್ವ ಅಕಲ್ಪಯತ, ಆ ಸಮಾನವಾದ ಆ ಯೋಗ್ಯತೆಯನ್ನು ಪಡೆದಿರಬೇಕು, ಸಾಧನ ಪರಿಪೂರ್ಣ ಆಗಬೇಕು, ಅಂಥವರು ಆ ಪದವಿಗೆ ಹೋಗಿ ಸೇರ್ತಾರೆ. ಅಂತ ಯಥಾ ಪೂರ್ವಂ ಅಕಲ್ಪಯತ, ಪರಮಾತ್ಮ ತಾನು ಯಾವ ರೀತಿಯಾಗಿ ಪೂರ್ವಕಲ್ಪದಲ್ಲಿ ತಾನು ನೇಮನ ಮಾಡಿ ಸೃಷ್ಟಿಯನ್ನು ಮಾಡಿದ್ದಾನೋ ಅದೇ ತರಹದ ಸೃಷ್ಟಿ ನೇಮನವನ್ನು ಈ ಕಲ್ಪದಲ್ಲೂ ಮಾಡ್ತಾನೆ. ಹಾಗಾಗಿ ನಮಗೆ ಆ ಶ್ರುತಿ ಸಿದ್ಧವಾಗಿದೆ ಏನಂತ, ಏತತ್ ಕಲ್ಪದಲ್ಲಿ ಈ ಏಕವಿಧರಾದ ಈ ಒಬ್ಬ ಜೀವ ತಾನು ಬ್ರಹ್ಮ ಪದವಿಯಲ್ಲಿ ಕೂಡ್ತಾನೆ, ಅವರು ಬ್ರಹ್ಮದೇವರಾಗ್ತಾರೆ, ಇವರು ಇಂದ್ರನಾಗ್ತಾನೆ, ಇವನು ಚಂದ್ರ, ಇವನು ಸೂರ್ಯ ಅಂತ ಪ್ರತಿಯೊಂದು ನೇಮನವನ್ನು ಭಗವಂತ ತಾನು ಮಾಡಿದ್ದಾನೆ ಅಂತನೋ ವಿಷಯದಲ್ಲಿ ಯಥಾಪೂರ್ವಂ ಅಕಲ್ಪಯತ ಅಂತನ್ನುವಂತಹ ಶ್ರುತಿ ಪ್ರಮಾಣ. ಹಾಗೂ ಸ್ಮೃತಿಯಸ್ಥ, ಸ್ಮೃತಿ ರೂಪವಾದ ಪ್ರಮಾಣವೂ ಇದೆ. ಯಾವುದು ಸ್ಮೃತಿ? ಅದು ಅನಾದಿ ನಿಧನ ನಿತ್ಯೇ ಇತ್ಯಾದಿಯಾದಂತಹ ಸ್ಮೃತಿಗಳು. ಹೀಗೆ ಒಟ್ಟು ಶ್ರುತಿ ಸ್ಮೃತಿ ರೂಪವಾದ ಪ್ರಮಾಣಗಳಿಂದಾಗಿ ಏನ್ ಸಿದ್ಧವಾಗತ್ತೆ ಅಂತಂದ್ರೆ, ಏಕವಿಧರಾದಂತಹ ಆ ಪದವಿಗೆ ಇರುವಂತಹ ದೇವತೆಗಳು ಅವರು ಆ ಏತತ್ಕಲ್ಪದಲ್ಲಿರುವಂತಹ ಯಾವ ಆ ಪದವಿ ಇದೆಯೋ ಅದು ಅವರೇ ಈ ವೇದವಾಕ್ಯದಿಂದ ಪ್ರತಿಪಾದ್ಯರು. ಹಾಗಾಗಿ ಪ್ರತಿಪಾದ್ಯರೇ ಇಲ್ಲ ಅಂತಾಗಲಿ, ಅಥವಾ ಅವರು ಮುಕ್ತರಾಗ್ಬಿಟ್ಟಿದ್ದಾರೆ ಯಾರು ಪ್ರತಿಪಾದ್ಯ ಅಂತಾಗಲಿ ಯಾವ ಸಮಸ್ಯೆಯೂ ಇಲ್ಲ. ಹಾಗಾಗಿ ವೇದಕ್ಕೆ ಪ್ರಾಮಾಣ್ಯವನ್ನು ನಾವು ಸಮರ್ಥನೆ ಮಾಡಬಹುದು ಅಂತ ಇಷ್ಟು ಈ ಸಮಾನ ನಾಮರೂಪತ್ವಾಚ್ಚಾವೃತ್ತ ಒಪ್ಪ ವಿರೋಧ ಅಂತನ್ನುವ ಸೂತ್ರದ ಸಾರ. ಇನ್ನ ಇದರ ಮುಂದಿನ ಸೂತ್ರ, ಇನ್ನ ಇಲ್ಲೂ ಏನ್ ಮಾಡ್ತಾರೆ ಅಂದ್ರೆ, ದೇವತೆಗಳಿಗೆ ಅಧಿಕಾರ ಇಲ್ಲ. ಹೇಗೆ ನಾವು ವೇದ ವಿದ್ಯೆಯಲ್ಲಿ ಮನುಷ್ಯ ಅಧಿಕಾರತ್ವ ಅಂತೆಲ್ಲ ಹೇಳಿದ ಮೇಲೆ ದೇವತೆಗಳಿಗೆ ವೇದ ವಿದ್ಯೆಯಲ್ಲಿ ಅಧಿಕಾರ ಇದೆಯೋ ಇಲ್ಲವೋ ಅಂತ ಇತ್ಯಾದಿಯಾಗಿ ಪ್ರಶ್ನೆ ಮಾಡಿಕೊಂಡು ಸಮಾಧಾನ. ಹಾಗೆ ಮತ್ತೊಂದು ಸೂತ್ರದಿಂದಲೂ ಜೈಮಿನಿ ಋಷಿಗಳು ಹೇಳುವಂತಹ ಮಾತನ್ನು ಹೇಳಿ ದೇವತೆಗಳಿಗೆ ಅಧಿಕಾರ ಇಲ್ಲ ಅಂತ ಮತ್ತೆ
ಅಧಿಕಾರವಿಲ್ಲ ಅಂದ್ರೆ ಯಾವುದಲ್ಲಿ ಅಂತ ಒಂದು ಪರ್ಟಿಕ್ಯುಲರ್ ವಿಶೇಷ ಒಂದನ್ನು ತೆಗೆದುಕೊಂಡು ಹೇಳ್ತಾರೆ. ಆ ವಿದ್ಯೆಯಲ್ಲಿ ದೇವತೆಗಳಿಗೆ ಅಧಿಕಾರವಿಲ್ಲ ಅಂತ ಶಂಕೆ ಮಾಡಿಕೊಂಡು ಮುಂದೆ ಅದರ ಪರಿಹಾರ ಮಾಡ್ತಾರೆ. ಸೂತ್ರ ಓಂ ಮಧ್ವಾದಿಷು ಅಸಂಭವಾತ್ ಓಂ ಮಧ್ವಾದಿಷು ಅಸಂಭವಾತ್ ಅನಧಿಕಾರಂ ಜೈಮಿನಿಹಿಯು ಓಂ ಅನಧಿಕಾರಂ ಜೈಮಿನಿಃ ಓಂ ಏನು ಮಧ್ವಾದಿಷು ಮಧ್ವಾದಿಷು ಅಂತಂದ್ರೆ ಮಧುವಿದ್ಯೆ. ಅಸೌವ ಆದಿತ್ಯೇ ದೇವ ಮಧು ಅಂತ ಹೀಗೆ ಇದು ಮಧುವಿದ್ಯೆ. ಈ ಮಧುವಿದ್ಯೆಯಲ್ಲಿ ಅಸೌವ ಮಧುವಿದ್ಯೆ ಅಂದ್ರೆ ಅದು ಈಗ ಹೆಂಗ್ ನಾವು ವೇದವಿದ್ಯೆ ಆಮೇಲೆ ಅಂತ ಕೇಳಿದ್ವಿ, ಹಾಗೆ ಮಧುವಿದ್ಯೆ ಅಂತ ಆ ಮಧುವಿದ್ಯೆಯನ್ನು ಸಮರ್ಥನೆ ಮಾಡುವಂತ ಒಂದು ಪ್ರಕರಣವಿದೆ ಉಪನಿಷತ್ತಿನಲ್ಲಿ. ಆ ಮಧುವಿದ್ಯೆಯನ್ನು ಯಾರು ವಸ್ವಾದ ಲೋಕ ಪ್ರಾಪ್ತಿ ಆಗಬೇಕು ಅವರು ಮಧುವಿದ್ಯೆ ಉಪಾಸನೆ ಮಾಡಬೇಕು ಅಂತಂತಾರೆ. ಸ್ವರ್ಗಲೋಕ ಪ್ರಾಪ್ತಿ ಆಗಬೇಕು ಅಂದ್ರೆ ಈಗ ಜ್ಯೋತಿಷ್ಠೋಮೆ ಸ್ವರ್ಗ ಮೋಹಿತೇತ ಇತ್ಯಾದಿಯಾಗಿ ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂದ್ರೆ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿ, ವಸುಲೋಕ ಪ್ರಾಪ್ತಿ ಆಗಬೇಕಂದ್ರೆ ಮಧುವಿದ್ಯೆ ಉಪಾಸನೆ ಮಾಡಿ, ಹೀಗೆ ಭಗವಂತನ ತತ್ವಜ್ಞಾನವನ್ನು ಉಪಾಸನೆ ಮಾಡಿದ್ರೆ ಆಗ ಮೋಕ್ಷ ಪ್ರಾಪ್ತಿ. ಹೀಗೆ ಒಂದೊಂದು ವಿದ್ಯೆಗೆ ಒಂದೊಂದು ಫಲವನ್ನು ಹೇಳಿದ್ದಾರೆ. ಅಲ್ಲಿ ವಸುಲೋಕ ಪ್ರಾಪ್ತಿ ಸಾಧನವಾಗಿದೆ ಮಧುವಿದ್ಯೆ, ಅದರ ಉಪಾಸನೆ ಮಾಡಬೇಕು ಅಂತಂದಿದ್ದಾರೆ. ಈ ಅವಸ್ಥೆಯಲ್ಲಿ ಏನಾಗಿದೆ ಅಂತಂದ್ರೆ ದೇವತೆಗಳಿಗೆ ಈ ಮಧುವಿದ್ಯೆಯಲ್ಲಿ ಅಧಿಕಾರ ಬೇಡ ಅಂತ ಜೈಮಿನಿ ಋಷಿಗಳು ಹೇಳ್ತಾರೆ. ಯಾಕೆ? ಈಗ ಸಮಗ್ರವಾದ ವೇದ ವಿದ್ಯೆಯಲ್ಲಿ ಅಧಿಕಾರ ದೇವತೆಯಲ್ಲಿ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಬಂದಾಗ ಇಲ್ಲ, ದೇವತೆಗಳಿಗೆ ಅಧಿಕಾರವಿದೆ ಅಂತ ಸಮರ್ಥನೆ ಮಾಡಿದ್ದುಂಟು ಹಿಂದೆ. ಆದ್ರೆ ಈಗ ಜೈಮಿನಿ ಋಷಿಗಳು ಹೇಳೋದೇನು ಅಂತಂದ್ರೆ ಈ ಮಧುವಿದ್ಯೆಯಲ್ಲಿ ಅಧಿಕಾರ ಇಲ್ಲ ದೇವತೆಗಳಿಗೆ. ಯಾಕೆ ಅಂತಂದ್ರೆ ಅದಕ್ಕೆ ಎರಡು ಕಾರಣ. ಒಂದು ಅವರು ವಸ್ವಾದಿ ಲೋಕ ಪ್ರಾಪ್ತಿ ಯಾರಿಗೋ ಆಗೇ ಬಿಟ್ಟಿದೆ ಅಂದ ಮೇಲೆ ಆ ಪ್ರಾಪ್ತಿ ಏನ್ ಆಗಬೇಕಾಗಿತ್ತು ಅದು ಆದ ಮೇಲೆ ಮತ್ತೆ ಈ ಮಧುವಿದ್ಯೆ ಯಾಕೆ ಬೇಕು? ಬೇಕಾಗಿಲ್ಲ. ಇದು ಒಂದು. ಇನ್ನ ಎಲ್ಲಾ ಮೇಲಾಗಿ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗಬೇಕಾಗಿದೆ. ವಸುಲೋಕ ಪ್ರಾಪ್ತಿ ಬೇಡ ನನಗೆ, ಅರ್ಥಿತ ಅಸಂಭವ. ಅವರಿಗೆ ಅಲ್ಲಿ ಅಪೇಕ್ಷೆಯೇ ಇಲ್ಲ, ಅಲ್ಲಿ ಕಾಮ್ಯವೇ ಅಲ್ಲ ಅದು. ಯೋಗ್ಯರಾದಂಥವರಿಗೆ ಯಾವ ಜೀವರಿದ್ದಾರೋ ಅವರಿಗೆ ವಸ್ವಾದ ಲೋಕ ಪ್ರಾಪ್ತಿ ಫಲ ಸಿಕ್ಕೇ ಬಿಟ್ಟಿದೆ, ಆದ್ದರಿಂದಾಗಿ ಬೇಡ, ಇದು ಒಂದು. ಅಥವಾ ಅವರು ಮೋಕ್ಷಾರ್ಥಿಗಳಾಗಿದ್ದ ಅಥವಾ ಅಯೋಗ್ಯರವರು, ವಸುಲೋಕ ಪ್ರಾಪ್ತಿ ಆಗೋದಕ್ಕೆ ಅವರು ಯೋಗ್ಯರೇ ಇಲ್ಲ. ಅದು ಅಂದ್ರೆ ಯೋಗ್ಯರಲ್ಲ ಅಂತಂದ ಮೇಲೆ ಅವರಿಗಾಗಿ ಮಧುವಿದ್ಯೆ ಯಾಕೆ ಬೇಕು? ಹಾಗಾಗಿ ಕಾಮ್ಯವೇ ಅಲ್ಲ ಅದು. ಕಾಮ್ಯರಾಗದೇ ಇದ್ದದ್ದರಿಂದಾಗಿ ಅದು ಯಾಕೆ ಬೇಕು? ಬೇಕಾಗಿಲ್ಲ ಅಂದ ಮೇಲೆ ಅದರಲ್ಲಿ ಅವರಿಗೆ ಅಧಿಕಾರವಿಲ್ಲ. ಕುತಃ ಅಸಂಭವಾತ್, ಅದನ್ನೇ ಹೇಳಿದ್ರು. ಮಧ್ವಾದಿಷು ಅಸೌವಾ ಆದಿತ್ಯೇ ದೇವಮಧು ಇತ್ಯಾದ್ಯುಕ್ತ ಮಧ್ವಾದಿ ವಿದ್ಯಾಸು, ಮಧುವಿದ್ಯೆ ಮೊದಲಾದಂತಹ ವಿದ್ಯೆಗಳಲ್ಲಿ ಅನಧಿಕಾರಂ ಅಂದ್ರೆ ದೇವಾನಾಂ ಅಧಿಕಾರಾಭಾವಂ, ದೇವತೆಗಳಿಗೆ ಸರ್ವಥಾ ಅಧಿಕಾರವಿಲ್ಲ ಅಂತ ಜೈಮಿನಿಹಿ ಅಂದ್ರೆ ಆಚಾರ್ಯೋ ಮನ್ಯತೆ. ಜೈಮಿನಿ ಋಷಿಗಳು ಆ ವಿದ್ಯೆಯಲ್ಲಿ ದೇವತೆಗಳಿಗೆ ಅಧಿಕಾರವಿಲ್ಲ ಅಂತಂತಾರೆ. ಕುತಃ, ಯಾಕೆ ಅಧಿಕಾರವಿಲ್ಲ? ಅಸಂಭವಾತ್ ಅಂದ್ರೆ ತೇಷಾಂ ಅರ್ಥಿತ್ವ ತತ್ಪದ ಯೋಗ್ಯತ್ವಾದ್ಯಯೋಗಾತ್ ಇತ್ಯರ್ಥಃ. ಏನು? ತೇಷಾಂ ಅರ್ಥಿತ್ವ ಅಯೋಗಾತ್ ಅಲ್ಲ, ಆ ಕಡೆ ಅನ್ವಯ, ಕೊನೆಯ ಶಬ್ದ ಎರಡೂ ಕಡೆ ಅನ್ವಯ. ತೇಷಾಂ ಅರ್ಥಿತ್ವ ಅಯೋಗ, ತತ್ಪದ ಯೋಗ್ಯತ್ವ ಅಯೋಗ. ಅರ್ಥಿತ್ವ ಅಯೋಗ ಅಂತಂದ್ರೆ ಅವರಿಗೆ ಅಪೇಕ್ಷಿತವೇ ಅಲ್ಲ ಯಾವುದು? ವಸುಲೋಕ ಪ್ರಾಪ್ತಿ. ಅವ್ರ ಅಪೇಕ್ಷಿತವೇ ಇಲ್ಲ ಅಂತಂದ್ರೆ ಅದಕ್ಕೆ ಅದೂ ಬೇಡ, ಮಧುವಿದ್ಯೆಯೂ ಬೇಡ. ಅಥವಾ ತತ್ಪದ ಯೋಗ್ಯತ್ವ ಅಯೋಗ, ಆ ಪದವನ್ನು ಅರ್ಥಾತ್ ಆ ಸ್ಥಾನವನ್ನು ಹೊಂದುವ ಯೋಗ್ಯತೆ ಅವರಿಗಿಲ್ಲ ಅಂತ ಇಟ್ಕೊಳ್ಳಿ. ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಏನು ಉಪಾಸನೆ ಮಾಡಿದ್ರೆ ಅವ್ರಿಗೆ ಯಾಕೆ ಸಿಗತ್ತೆ? ಸಿಗೋದೇ ಇಲ್ಲ. ಅಂದಮೇಲೆ ಅಂತಹ ಅವಸ್ಥೆಯಲ್ಲಿ ಅವರಿಗೆ ಆ ಮಧುವಿದ್ಯೆಯಲ್ಲಿ ಅಧಿಕಾರ ಸರ್ವಥಾ ಇಲ್ಲ. ಅಂದ್ರೆ ಈಗ ಒಟ್ಟು ಎಲ್ಲಾ ಕಡೆಗೆ ಅಧಿಕಾರವಿದೆ ದೇವತೆಗಳಿಗೆ ಅಂತ ಆಗಲ್ಲ. ಯಾವುದಕ್ಕೆ ಅವರು ಹೊಂದುತ್ತಾರೆ ಅಥವಾ ಯಾವುದಕ್ಕೆ ಅವರಿಗೆ ಕಾಮ್ಯ, ಯಾವುದರ ಅಪೇಕ್ಷೆ ಇದೆ
ಅದನ್ನು ಮಾತ್ರ ಅವರು ಹೊಂದುತ್ತಾರೆ, ಹೊರತು ಎಲ್ಲವನ್ನು ಹೊಂದೋದಿಲ್ಲ. ಹಾಗಾದ್ರೆ ಮೋಕ್ಷ ವಿದ್ಯೆಯಲ್ಲೂ ಹಾಗೇವಾ? ಮೋಕ್ಷ ವಿದ್ಯೆಯಲ್ಲೂ ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ಬೇಕಾ? ಕೆಲವರಿಗೆ ಇದನ್ನ ಹೇಳುವಂತೆ ನದೇವ ಪದವಿಂ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತಾಹ ಅಂತಂತಾರೆ. ಹಾಗೆ ದೇವತಾ ಪದವಿಯನ್ನು ಹೊಂದಿದವರು ಯಾರಿಗೂ ಕೂಡ ಬ್ರಹ್ಮಜ್ಞಾನ ಅಪರೋಕ್ಷ ಜ್ಞಾನ ಇಲ್ಲದೇನೆ ಸರ್ವಥಾ ಇಲ್ಲ. ಅಪರೋಕ್ಷ ಜ್ಞಾನ ಇದ್ದೇ ಇರತ್ತೆ ದೇವತೆಗಳಿಗೆ. ಇರ್ಲಿ ಅಂದ ಮೇಲೆ ಅಂತಹ ದೇವತೆಗಳಿಗೆ ಹೇಗೆ ಮಧುವಿದ್ಯೆಯಲ್ಲಿ ಕೆಲವರಿಗೆ ಅಧಿಕಾರವಿಲ್ಲ, ಕೆಲವರಿಗೆ ಅಧಿಕಾರವಿದೆ ಅಂತ ಹೇಳದಂತೆ, ಯಾವುದೋ ಒಬ್ಬ ದೇವತೆಗಳಿಗೆ ಮೋಕ್ಷ ವಿದ್ಯೆಯಲ್ಲಿ ಅಧಿಕಾರವಿಲ್ಲ ಅಂತ ಹೇಳ್ಬೋದಾ ನಾವು? ಕೆಲವರಿಗಿದೆ, ಕೆಲವರಿಲ್ಲ ಅಂತ ಹೇಳೋಣ? ಸರ್ವಥಾ ಅಲ್ಲ. ಜ್ಯೋತಿಷಿ ಭಾವಾಚ್ಛ ಆ ಸೂತ್ರದಲ್ಲಿ ಓಂ ಜ್ಯೋತಿಷಿ ಭಾವಾಚ್ಛ ಓಂ. ಓಂ ಜ್ಯೋತಿಷಿ ಭಾವಾಚ್ಛ ಓಂ. ಇಲ್ಲಿ ಜ್ಯೋತಿಷಿ ಭಾವಾಚ್ಛ ಅಂತನೂ ಕಡೆಗೆ ಚಕಾರವಿದೆ. ಆ ಚಕಾರ ಇದು ನಿಮಗೆ ಅಪ್ಯರ್ಥದಲ್ಲಿ ಚಕಾರವನ್ನು ತೆಗೆದುಕೊಳ್ಬೇಕು. ಆಮೇಲೆ ದೇವಾನಾಮ್ ಅಂತ ಅನ್ನೋದ ಶಬ್ದವನ್ನು ನಾವು ಇಟ್ಕೊಳ್ಬೇಕು. ದೇವಾನಾಂ ಈಗ ಮುಂದೆ ಈಗ ಹಿಂದಿನ ಸೂತ್ರದಲ್ಲಿ ಅದೇನು ಪೂರ್ವ ಪಕ್ಷನೇ ಒಂದು ಸೂತ್ರವಾಗಿ ಇಟ್ಬಿಟ್ಟಿದ್ದಾರೆಯಾ? ಇಲ್ಲ 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 ಅಂತ ಇಲ್ಲ 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 ಒಂದ್ ನಿಮಿಷ. ಜೈಮಿನಿ ಋಷಿಗಳ ಅಭಿಪ್ರಾಯ ಈ ರೀತಿಯಾಗಿ ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಇಷ್ಟೇ, ಹೊರತು ಅಲ್ಲೇನು ಪೂರ್ವ ಪಕ್ಷ ಸಿದ್ಧಾಂತ ಏನಿಲ್ಲ. ಈಗ ಹಿಂದೆ ನಮಗೆ ದೇವತೆಗಳ ಅಧಿಕಾರ ಇದೆಯೋ ಇಲ್ಲವೋ ಅಂತ ಸಮರ್ಥನೆ ಮಾಡ್ತಾ ಬರುವಾಗ, ಆಗ ಇಲ್ಲ ದೇವತೆಗಳಿಗೆ ಅಧಿಕಾರವಿದ್ದೇ ಇದೆ, ತದುಪರ್ಯಪಿ ಬಾದರಾಯಣ ಸಂಭವಾತ್ ವೇದ ವಿದ್ಯೆಯಲ್ಲಿ ಅಧಿಕಾರ ಉಂಟು ಅಂತ ಇಷ್ಟು ಸಮರ್ಥನೆ ಮಾಡ್ಬಿಟ್ರು. ಹಾಗಾದ್ರೆ ಉಂಟು ಅಂದ್ರೆ ಎಲ್ಲಾ ಕಡೆ ಉಂಟು ಅಂತ ಹೇಳ್ಬೇಕಾ? ಹಾಗಾದ್ರೆ ಕೆಲವರಲ್ಲಿ ಏನಾದ್ರೂ ಮತಿವೈಷಮ್ಯ ಇದೆಯಾ? ಅದಕ್ಕೆ ಜೈಮಿನಿ ಋಷಿಗಳು ಈ ಮಧುವಿದ್ಯೆ ವಿಷಯದಲ್ಲಿ ಈ ರೀತಿಯಾಗಿ ಸಮರ್ಥನೆ ಮಾಡ್ತಾರೆ ಅಷ್ಟೇ. ಅದೊಂದು ಪ್ರತ್ಯೇಕ ಸ್ಟೇಟ್ಮೆಂಟ್ ಅಷ್ಟೇ. ಅದು ಐ ಮೀನ್ ಅವರಿಗೆ ದೇವತೆಗಳಿಗೆ ಎಲ್ಲಾ ವಿದ್ಯೆಯಲ್ಲಿ ಅಧಿಕಾರ ಇಲ್ಲ, ಅವ್ರವ್ರು ಕೇಳಿಸ್ತಾ ಇಲ್ಲ ನಿಮ್ದು. ಹರೇ ನಮಃ ಹರೇ ನಮಃ ಹರೇ ನಮಃ. ಕೇಳಿಸ್ತಾ ಇದೆ ಸರ್, ನಿಮ್ದು ಕೇಳಿಸ್ತಾ ಇದೆ, ಹರಿನಂದೇ ಕೇಳಿಸ್ತಾ ಇಲ್ಲ. ಅದೇ ಹೌದು. ಅವ್ರ ಕನೆಕ್ಷನ್ ಆಯ್ತು ಸರಿ, ಆಯ್ತು. ಈ ಸೂತ್ರ ಮತ್ತೆ ಮುಂದೆ ಮಾಡೋಣ. ಆಯ್ತು ಆಯ್ತು ಸರ್, ಮುಗಿಸೋಣ. ನಮಸ್ಕಾರ. ಹರೇ ನಮಃ. ನಮಸ್ಕಾರ. ಹರೇ